ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮಗೆ ಬಹಳಷ್ಟು ಜನರು ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರು, ಪಿಂಚಣಿನ ಪಡಿತಕ್ಕಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿ ನಮಗೆ ಎಷ್ಟು ಜನರ ಫಲಾನುಭವಿಗಳಿಗೆ ಪಿಂಚಣಿನ ಜಮಾ ಆಗಿದೆ. ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಕ್ಕಂಥವ್ರು ಆಗಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರಾಗಿರ್ಬೋದು, ರಾಜ್ಯ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವ್ರಿಗೆ ಫೆಬ್ರವರಿ ತಿಂಗಳ ಏನು ಇವಾಗ ಯಾರೆಲ್ಲ ಒಂದು ಫಲಾನುಭವಿಗಳು ಉಳಿದಿದ್ರು ಅಂಥವ್ರಿಗೂ ಕೂಡ ಜಮಾ ಆಗ್ತಾಯಿದೆ. ವೀಕ್ಷಕರು, ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಜಮಾ ಆಗಿದೆ ಮತ್ತು ನಾಳೆ ನಾಡಿದ್ದು ಹಣನ ಜಮಾ ಆಗ್ತಾಯಿದೆ. ಯಾರಿಗೆಲ್ಲ ಫೆಬ್ರವರಿ ತಿಂಗಳದು ಇಲ್ಲಿವರೆಗೂ ಕೂಡ ಇನ್ನೂ ಹಣನ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆಲ್ಲ ಫೆಬ್ರವರಿ ತಿಂಗಳದು ಪಿಂಚಣಿನ ಜಮಾ ಆಗಿದೆ ಮತ್ತು ಎಷ್ಟು ಜಮಾ ಆಗಿದೆ, ನಿಮ್ಮ ಒಂದು ಯಾವ ಜಿಲ್ಲೆ ಇದೆ, ಜಿಲ್ಲೆನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ವೀಕ್ಷಕರೇ ಹೇಳೋದಾದರೆ ತಮಗೆ ಕಂಪ್ಲೀಟಾಗಿ ಎಷ್ಟು ಜನರಿಗೆ ಹಣನ ಜಮಾ ಆಗಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಮತ್ತು ಯಾಕೆ ಜಮಾ ಆಗಿಲ್ಲ, ಅವರಿಗೆ ಜಮಾ ಆಗುತ್ತಾ ಇಲ್ವಾ ಅಂತ ಅದನ್ನು ಕೂಡ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರದು ಪಿಂಚಣಿಗಳನ್ನು ಈ ತಿಂಗಳದು ಬಂದಿಲ್ಲ ಮತ್ತು ಕಳೆದ ತಿಂಗಳದು ಪಿಂಚಣಿನ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಮತ್ತು ಕಂಪ್ಲೀಟಾಗಿ ನಿಮ್ಮೊಂದು ಪಿಂಚಣಿ ಏನಾದರೂ ರದ್ದಾಗಿದ್ದರೆ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೋಬೋದು ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖೇನವಾಗಿ ಹೊಸ ಹೊಸ ಮಾಹಿತಿಗಳನ್ನು, ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿದಾರರಿಗೆ ಏನೆಲ್ಲ ಅಪ್ಡೇಟ್ಸ್ಗಳನ್ನ ಬಂದಿದೆ ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಕೆಲವೊಂದಿಷ್ಟು ಜನರು ನಮಗೆ ಇವತ್ತಿನವರೆಗೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ. ಅಂತಂದರೆ ನಮಗೆ ಇನ್ನೂ ಕೂಡ ಫೆಬ್ರವರಿ ತಿಂಗಳದು ಹಣನ ಬಂದಿಲ್ಲ, ಜಮಾ ಆಗಿಲ್ಲ, ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಇವತ್ತಿನವರೆಗೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ವೀಕ್ಷಕರೇ, ನಾವು ನಮ್ಮದು ಯೂಟ್ಯೂಬ್ ಚಾನಲ್ ಮೇಲೆ ಈಗಾಗಲೇ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು, ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೆಲ್ಲ ಪಿಂಚಣಿಗಳನ್ನು ಪಡಿತಾ ಇರ್ಬೋದು, ಎಲ್ಲರೂ ಕೂಡ ಯಾವ ರೀತಿ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ, ನಿಮಗೆ ಹಣ ಬಂದಿದೆಯಾ ಇಲ್ವಾ, ಯಾವ ತಿಂಗಳದು ಬಂದಿದೆ, ಯಾವ ತಿಂಗಳದು ಬಂದಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ಅಲ್ಲಿಂದ ನಿಮಗೆ ಎಷ್ಟು ತಿಂಗಳ ಹಣನ ಅಂದರೆ ಪಿಂಚಣಿನ ಜಮಾ ಆಗಿದೆ, ಇನ್ನು ಯಾವ್ಯಾವ ತಿಂಗಳದು ಬಂದಿಲ್ಲ ಅಂತ ಕಂಪ್ಲೀಟಾಗಿ ವಿವರವಾಗಿ ತೋರಿಸುವಂಥದ್ದು. ಇನ್ನು ವೀಕ್ಷಕರೇ, ಈ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಹೇಳೋದಾದರೆ ಈಗಾಗಲೇ ವೀಕ್ಷಕರೇ 90% ಫಲಾನುಭವಿಗಳಿಗೆ ಯಾರೆಲ್ಲ ಒಂದು ಪಿಂಚಣಿದಾರರು ಇದ್ದಾರೆ ಪಿಂಚಣಿ ಹಣ ಜಮಾ ಆಗಿದೆ. ಇನ್ನು ಉಳಿದಂಥ 7-8% ಫಲಾನುಭವಿಗಳಿಗೆ ಅಷ್ಟೇ ಹಣ ಜಮಾ ಆಗೋದು ಬಾಕಿ ಇರುವಂಥದ್ದು. ಈಗಾಗಲೇ ವೀಕ್ಷಕರೇ ಇವತ್ತು ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಯಾರೆಲ್ಲ ಒಂದು ಉಳಿದಿದ್ದರು, ಪೆಂಡಿಂಗ್ ಇರುವಂಥ ಪಿಂಚಣಿದಾರರು ಯಾರೆಲ್ಲ ಇದ್ದರು ಅಂಥವ್ರಿಗೆ ಇವತ್ತು ಕೂಡ ಹಣ ಜಮಾ ಆಗಿದೆ. ನಮಗೆ ಕಮೆಂಟ್ಗಳನ್ನು ಮಾಡಿದರು. ಇನ್ನು ವೀಕ್ಷಕರೇ, ಯಾರಿಗೆಲ್ಲ ಇವತ್ತು ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಬಂದಿಲ್ಲ, ಇನ್ನೂ 7-8% ಫಲಾನುಭವಿಗಳಿಗೆ ಏನೋ ರಾಜ್ಯದಲ್ಲಿ ಉಳಿದುಕೊಂಡಿದ್ದಾರೆ, ಅವರಿಗೆ ಜಮಾ ಆಗಿಲ್ಲ, ಅಂಥವರಿಗೆ ವೀಕ್ಷಕರೇ ಇವತ್ತು ಕೂಡ ಜಮಾ ಆಗ್ತಾಯಿದೆ. ಮತ್ತು ನಾಳೆ ನಾಡಿದ್ದು 15ನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣ ಇದೆ ಪೆಂಡಿಂಗ್ ಇರುವಂಥವ್ರಿಗೆ ಮತ್ತು ಬರದೇ ಇದ್ದಂಥವ್ರಿಗೆ ಹಣನ ಜಮಾ ಆಗ್ತಾಯಿದೆ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ವೀಕ್ಷಕರೇ, ಎರಡನೇದಾಗಿ ತಮಗೆ ಮಾಹಿತಿನ ತಿಳಿಸೋದರೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು, ನಮಗೆ ಪಿಂಚಣಿಯನ್ನು ಬರ್ತಾಯಿಲ್ಲ, ಯಾವ ಕಾರಣಕ್ಕಾಗಿ ಬರ್ತಾಯಿಲ್ಲ ಮತ್ತು ಬರುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರು. ಕಳೆದ ತಿಂಗಳದು ಬಂದಿಲ್ಲ ಮತ್ತು ಈ ತಿಂಗಳದು ಬಂದಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಕಳೆದ ತಿಂಗಳದು ಬಂದಿಲ್ಲ ಅಂತಂದರೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಹಣನ ಜಮಾ ಆಗಿರುತ್ತೆ, ಕಳೆದ ತಿಂಗಳದು ಸೇರಿಸಿ ಜಮಾ ಆಗಿರುತ್ತೆ. ಆದರೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ, ಮೆಸೇಜ್ ಬರ್ತಾ ಇಲ್ಲ ಮೊಬೈಲ್ಗಳಿಗೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಬಹಳಷ್ಟು ಪಿಂಚಣಿದಾರರಿಗೆ ಹಣ ಜಮಾ ಆಗಿರುವಂಥ ಮೆಸೇಜ್ಗಳು ಬರ್ತಾಯಿಲ್ಲ ಮೊಬೈಲ್ಗೆ. ಹೀಗಾಗಿ ಅಕೌಂಟ್ಗೆ ಚೆಕ್ ಮಾಡಿದಾಗ ಕಳೆದ ತಿಂಗಳದು ಏನು ಪೆಂಡಿಂಗ್ ಇರುತ್ತೋ ಅವ್ರದ್ದು ಪೆಂಡಿಂಗ್ ಇರುವಂಥವ್ರಿಗೆ ಈ ತಿಂಗಳಲ್ಲಿ ಜಮಾ ಆಗಿದೆ. ವೀಕ್ಷಕರೇ, ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ನೀವು ಕೂಡ ಯಾರಿಗೆಲ್ಲ ಕಳೆದ ತಿಂಗಳದು ಪೆಂಡಿಂಗ್ ಇರುವಂಥವ್ರಿಗೆ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮದು ಪಿಂಚಣಿಗಳನ್ನು ರದ್ದಾಗಿದೆ, ನಾವು ಅರ್ಹತೆ ಹೊಂದಿರುವ ಪಿಂಚಣಿದಾರರಾಗಿದ್ದರೂ ಕೂಡ ನಮ್ಮದೇ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ. ಮತ್ತು ಏನು ಆದಾಯ ಪ್ರಮಾಣ ಪತ್ರ ಇರುತ್ತೆ, ಆದಾಯ ಪ್ರಮಾಣ ಪತ್ರದಲ್ಲಿ ಇನ್ಕಮ್ ಹೆಚ್ಚಿಗೆ ಇದೆ, ಅದಕ್ಕೋಸ್ಕರ
ಪಿಂಚಣಿ ರದ್ದಾಗಿದೆ ಅಂತ ಕಮೆಂಟ್ಗಳನ್ನು ಮಾಡಿದರು ಕೆಲವೊಬ್ಬರು. ವೀಕ್ಷಕರೇ, ಇದ್ರ ಬಗ್ಗೆ ತಮಗೆ ತಿಳಿಸೋದಾದರೆ, ನಿಮ್ಮದೇನಾದರೂ ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಹೆಚ್ಚಿಗೆ ಇದೆ ಅಂತ ಪಿಂಚಣಿ ರದ್ದಾಗಿದ್ದರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇದು ಸರ್ಕಾರದ ಕಡೆಯಿಂದ ರೂಲ್ಸ್ ಆಗಿರುವುದರಿಂದ ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ ಕಡಿಮೆ ಇದ್ದಂಥವರಿಗೆ ಮಾತ್ರ ಪಿಂಚಣಿಗಳನ್ನು ಅಪ್ಲೈ ಮಾಡೋದಕ್ಕೆ ಬರ್ತಾ ಇದೆ ಮತ್ತು ಪಿಂಚಣಿಗಳನ್ನು ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ನೀಡ್ತಾ ಇರುವಂಥದ್ದು. ಹೀಗಾಗಿ ಯಾರದೆಲ್ಲ ಆದಾಯ ಮಿತಿ ಏನಿದೆ, ಆದಾಯ ಮಿತಿಗಿಂತ ಹೆಚ್ಚಿಗೆ ಆದಾಯನ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪಿಂಚಣಿನ ಬರ್ತಾಯಿಲ್ಲ, ಜಮಾ ಆಗ್ತಾಯಿಲ್ಲ. ಹೀಗಾಗಿ ಭಾಳಷ್ಟು ಯಾರೆಲ್ಲ ವೃದ್ಧಾಪ್ಯ ಪಿಂಚಣಿಗಳನ್ನು ಪಡಿತಕ್ಕಂಥವ್ರಿಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳಾಗ್ತಾಯಿದ್ವು, ಕಮೆಂಟ್ಗಳನ್ನು ಮಾಡಿದರು. ಇದ್ರ ಬಗ್ಗೆ ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಿಳಿಸೋದಾದರೆ, ನಿಮ್ಮ ಆದಾಯ ಮಿತಿ ಏನಿದೆ, ಆದಾಯ ಮಿತಿ ಒಳಗಾಗಿ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯನ ಇರಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ, ಯಾರ್ದೆಲ್ಲ ಆದಾಯ ಪ್ರಮಾಣ ಪತ್ರಗಳನ್ನು ತೆಗೆಸ್ಕೊಂಡಿರ್ತೀರ, ನೀವು ಮತ್ತೊಮ್ಮೆ ನಿಮ್ಮದು ಇಂಗ್ಲೀಷಲ್ಲಿ ಇತ್ತು ಅಂತಂದರೆ ಕನ್ನಡದಲ್ಲಿ ಆದಾಯ ಪ್ರಮಾಣ ಪತ್ರಗಳಿಗೆ ಅಪ್ಲೈ ಮಾಡಿ, ಮತ್ತು ಕನ್ನಡದಲ್ಲಿ ಇತ್ತು ಅಂತಂದರೆ ಇಂಗ್ಲೀಷಲ್ಲಿ ಅಪ್ಲೈ ಮಾಡಿ, ಮತ್ತು ನೀವು ಪಿಂಚಣಿಗೆ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ಕಂಪ್ಲೀಟಾಗಿ ರದ್ದಾದಂಥವರಿಗೆ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಒಂದು ಸ್ಟೇಟಸ್ನ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸಲ್ಲಿ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ರನ್ನಿಂಗ್ ಆ್ಯಕ್ಟಿವ್ ಇತ್ತು ಅಂತಂದರೆ ನಿಮ್ಮ ಪಿಂಚಣಿ ಸ್ಟಾಪ್ ಆಗಿರೋದಿಲ್ಲ ವೀಕ್ಷಕರೇ. ಏನಾದರೂ ಡಿಆ್ಯಕ್ಟಿವ್ ಮತ್ತು ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನಿಮ್ಮ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ. ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಮತ್ತು ನಿಮ್ಮ ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡ್ಕೊಳ್ಬೇಕು ಆಗುತ್ತೆ. ನೀವು ಅರ್ಹ ಪಿಂಚಣಿದಾರರ ಇದ್ದೀವಿ ಅಂತ ಒಂದು ಅರ್ಜಿನ ಬರೀಬೇಕಾಗುತ್ತೆ. ಅರ್ಜಿನ ಬರೆದು ಪಿಂಚಣಿ ವಿಭಾಗದ ಅಧಿಕಾರಿಗಳಿರ್ತಾರೆ, ಯಾರೆಲ್ಲ ಒಂದು ಮುಖ್ಯ ಅಧಿಕಾರಿಗಳಿರ್ತಾರೆ, ಅವರಿಗೆ ಒಂದು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅರ್ಹ ಪಿಂಚಣಿದಾರರು ಇದ್ದೀರಾ ಅಂತ ಮತ್ತೆ ನಿಮ್ಮ ಪಿಂಚಣಿಯಿಂದ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವರಿಗೆ ಪಿಂಚಣಿನ ಹೆಚ್ಚಳ ಆಗಿದೆ, ಹೆಚ್ಚಾಗಿ ಬರ್ತಾಯಿದೆ. ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವರಿಗೆ ಮತ್ತು ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವರಿಗೆ ಹೆಚ್ಚಾಗಿ ಬರ್ತಾಯಿದೆ, ಇದು ನಿಜಾನ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಇದು ಕಂಪ್ಲೀಟಾಗಿ ಸುಳ್ಳಿರ್ತಕ್ಕಂಥ ಮಾಹಿತಿ. ಯಾಕೆ ಅಂತಂದರೆ, ರಾಜ್ಯ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ. ಕ್ಲಿಯರಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೆ. ಅನೇಕ ವಿಡಿಯೋದಲ್ಲಿ ಕೂಡ ನಾನು ಮಾಹಿತಿನ ತಿಳಿಸಿದ್ದೆ. ಯಾರಿಗೂ ಕೂಡ ಏನು ರಾಜ್ಯ ಸರ್ಕಾರದ ಕಡೆಯಿಂದ ನಿಗದಿಪಡಿಸಿದ್ದಾರೆ ಪಿಂಚಣಿನ ಅಷ್ಟೇ ಬರ್ತಾ ಇರುವಂಥದ್ದು, ಯಾರಿಗೂ ಕೂಡ ಹೆಚ್ಚಳ ಆಗಿಲ್ಲ. ಹೆಚ್ಚಳ ಆಗಿದ್ದರೆ ನಿಮಗೆ ಫೆಬ್ರವರಿ ತಿಂಗಳಿಗೆ ಯಾರಿಗೆಲ್ಲ ಹೆಚ್ಚಿಗೆ ಬಂದಿದೆ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ. ಯಾಕೆ ಅಂತಂದರೆ ವೀಕ್ಷಕರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಪಿಂಚಣಿನ ಹೆಚ್ಚಳ ಆಗ್ತಾಯಿದೆ ಅಂತ ಫೆಬ್ರವರಿ ತಿಂಗಳಿಂದ ಹೆಚ್ಚಾಗಿ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಯಾವುದೇ ರೀತಿಯಾಗಿ ಹೆಚ್ಚಳ ಆಗಿಲ್ಲ ವೀಕ್ಷಕರೇ. ತಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಲೂ ಕೂಡ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ 1200 ರೂಪಾಯಿ ಮಾಸಿಕ ಪಿಂಚಣಿನ ಕೊಡ್ತಾ ಇರುವಂಥದ್ದು, ಮತ್ತು ವಿಧವಾ ವೇತನ ಪಿಂಚಣಿ ಏನಿದೆ 800 ರೂಪಾಯಿ ಪಿಂಚಣಿನ ಮಾಸಿಕವಾಗಿ ಕೊಡ್ತಾ ಇರುವಂಥದ್ದು, ಮತ್ತು ಮನಸ್ವಿನಿ ಪಿಂಚಣಿ ಏನಿದೆ ಮನಸ್ವಿನಿ ಪಿಂಚಣಿ ಕೂಡ 800 ರೂಪಾಯಿ ಪಿಂಚಣಿನ ಜಮಾ ಆಗ್ತಾ ಇರುವಂಥದ್ದು, ಮತ್ತು ವೃದ್ಧಾಪ್ಯ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಇದೆ, ಅದನ್ನು 600 ರೂಪಾಯಿ ಮಾಸಿಕವಾಗಿ ಕೊಡ್ತಾ ಇರುವಂಥದ್ದು. ಇನ್ನು ಅಂಗವಿಕಲ ಪಿಂಚಣಿ ಏನಿದೆ, ಅಂಗವಿಕಲ ಪಿಂಚಣಿನ ಅಂಗವೈಕಲ್ಯದ ಆಧಾರದ ಮೇಲೆ ಅಂತಂದರೆ 45% 74% ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಅಂಥವರಿಗೆ 800 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು. 75% ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಅಂಥವರಿಗೆ 1400 ರೂಪಾಯಿ ಬರ್ತಾ ಇರುವಂಥದ್ದು. ಇನ್ನು ಕಂಪ್ಲೀಟಾಗಿ 90% ಯಾರು ಬುದ್ಧಿಮಾಂದ್ಯತೆ ಇರ್ತಾರೆ, ಬುದ್ಧಿಮಾಂದ್ಯತೆ ಹೊಂದಿರತಕ್ಕಂಥ ಅಂಗವಿಕಲರಿಗೆ 2000ವರೆಗೂ ಕೂಡ ಮಾಸಿಕ ಪಿಂಚಣಿನ ಬರ್ತಾ ಇರುವಂಥದ್ದು. ಇದು ರಾಜ್ಯ ಸರ್ಕಾರದ ಕಡೆಯಿಂದಲೇ ನಿಗದಿಪಡಿಸಿರುವಂಥದ್ದು. ಇಷ್ಟೇ ಪಿಂಚಣಿನ ಬರ್ತಾ ಇರುವಂಥದ್ದು, ಯಾವುದೇ ರೀತಿಯಾಗಿ ಹೆಚ್ಚಳ ಆಗಿಲ್ಲ. ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಇದು ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸಿದ್ದೀನಿ. ನಿಮಗೆ ಏನೆಲ್ಲ ಡೌಟ್ಸ್ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಿದ್ದಾವೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದು. ಈಗಾಗಲೇ ಫೆಬ್ರವರಿ ತಿಂಗಳದು ಪಿಂಚಣಿನ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಇನ್ನೂ 7-8% ಫಲಾನುಭವಿಗಳು ಉಳಿದಿದ್ರು ಅಂತಂದರೆ ಇನ್ನೂ 2 ದಿನಗಳಲ್ಲಿ ತಮಗೆ ಕಂಪ್ಲೀಟಾಗಿ ಜಮಾ ಆಗ್ತಿದೆ. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಷ್ಟು ಪಿಂಚಣಿ ಯೋಜನೆಗೆ ಅಪ್ಡೇಟ್ಸ್ ಇತ್ತು ವೀಕ್ಷಕರೇ. ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.